ಶಕ್ತಿಯಿಂದ. ನೀವೆಲ್ಲ ಕೇಳಿದ್ದೀರಿ ಮೊಹಮ್ಮದ್ ಅಲಿ ಅಂತ, ಬಹುದೊಡ್ಡ ಬಾಕ್ಸರ್, ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್. ನಾವೆಲ್ಲ ಕಾಲೇಜಲ್ಲಿದ್ದಾಗ ನಮ್ಮ ಹೀರೋ, ಬಹುದೊಡ್ಡ ಅಥ್ಲೀಟ್ ಅವರು. ನಾನು ಅಮೇರಿಕಕ್ಕೆ ಸಾಕಷ್ಟು ಸಲ ಹೋದಾಗ ಒಂದು 6-7 ಸಲ ಅವ್ರು ನೋಡುವಂಥ ಅವಕಾಶ ಸಿಕ್ಕಿತ್ತು ನನಗೆ. ಅವರು ನಾವು 60ರ ದಶಕದಲ್ಲಿ ನಮಗೇನು ನಾಯಕರಾಗಿದ್ದರು, ಹೀರೋ ಆಗಿದ್ದರು, ಆಗ ಅವ್ರದ್ದೊಂದು ಪೋಸ್ಟರ್ ಇರೋದು. ಆ ಪೋಸ್ಟರಲ್ಲಿ ಮೊಹಮ್ಮದ್ ಅಲಿ ಹುಬ್ಬು ಗಂಟು ಇಟ್ಕೊಂಡು ಹಿಂಗೆ ಮುಷ್ಟಿ ಇಟ್ಕೊಂಡಿರಬೇಕು. ಅದ್ರ ಕೆಳಗಡೆ ಒಂದು ಸಾಲಿತ್ತು, ಒಂದು ಸಾಲು ಪ್ರಿಂಟ್ ಮಾಡ್ತಾಯಿದ್ರು, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಶಕ್ತಿಯಿಂದ ಜಗತ್ತನ್ನು ಗೆದ್ದು ಬಿಡ್ತೇನೆ ಅಂತ. ನಾವೆಲ್ಲ ಅಂದ್ಕೊಂಡಿದ್ವಿ, ಹೌದು ಶಕ್ತಿಯಿಂದನೇ ಗೆದ್ದದ್ದು ಮೊಹಮ್ಮದ್ ಅಲಿ ಅಂತ. ಬಹುದೊಡ್ಡ ಅಥ್ಲೀಟ್, ಕರೆಕ್ಟ್. ಆದರೆ ಅವ್ರು ತೀರ್ಕೊಳ್ಳೋದಕ್ಕಿಂತ ಒಂದು 2 ವರ್ಷ ಮೊದಲು ನಾನು ಅಮೇರಿಕಕ್ಕೆ ಹೋದಾಗ ಶಿಕಾಗೋ ನಗರದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ, ಸಣ್ಣ ಹಾಲು, ಎಲ್ಲ 100-120 ಜನ ಇರಬೇಕು. ಅಲ್ಲಿ ಮೊಹಮ್ಮದ್ ಅಲಿ ಬರ್ತಾರೆ ಅಂತ ಗೊತ್ತಾದ್ಮೇಲೆ ನಾನು ಹೋದೆ. ನನ್ನ ಹೀರೋ ಆತ. ನಾನು ಬಲಗಡೆ ಕೂತ್ಕೊಂಡಾಗ ಎಡಗಡೆ ಅವರು ಮೊಹಮ್ಮದ್ ಅಲಿ ಕೂತ್ಕೊಂಡಿದ್ದರು. ಅವ್ರ ಪಕ್ಕದಲ್ಲಿ 2 ನರ್ಸಸ್ ಇದ್ದರು. ಅವ್ರಿಗೆ ಹೇಗಾದರೂ ಮಾಡಿ ಒಂದು ಸ್ಯಾಂಡ್ವಿಚ್ ತಿನ್ನಿಸ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಎಲ್ಲ ಮೈ ಮೇಲೆ ಬೀಳ್ತಾ ಇದೆ. ಕಾಫಿ ಕುಡಿಸೋಕೋದ್ರೆ ಮೈ ಮೇಲೆ ಚೆಲ್ತಾ ಇದೆ. ಯಾಕೆಂದರೆ ಮೊಹಮ್ಮದ್ ಅಲಿಗೆ ಅವಾಗ ಪಾರ್ಕಿನ್ಸನ್ ರೋಗ ಬಂದಿತ್ತು. ಕೈ ನಡುಗುತ್ತೆ, ತಲೆ ನಡುಗುತ್ತೆ, ತಿನ್ನೋಕ್ಕೆ ಆಗೋಲ್ಲ. ಭಾಳ ಕಷ್ಟ ಅನ್ನಿಸ್ತು. ಒಂದು ಕಾಲಕ್ಕೆ ಎದುರಿಗೆ ಬಂದಂಥ ದೊಡ್ಡ ದೊಡ್ಡ ಶಕ್ತಿವಂತರ ಮೂಗನ್ನು ಗುದ್ದಿದಂಥ ಮನುಷ್ಯ ಇವತ್ತು ಕಾಫಿ ಕಪ್ ಹಿಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ತಕ್ಷಣ ನೆನಪಾಯ್ತು ನನಗೆ, ಆ ಪೋಸ್ಟರ್ ಕೆಳಗೆ ಏನು ಬರೆದಿದ್ರು, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಜಗತ್ತನ್ನು ಶಕ್ತಿಯಿಂದ ಗೆದ್ದು ಬಿಡ್ತೇನೆ ಅಂದಿದ್ರಲ್ಲ. ಎಲ್ಲಿದೆ ಶಕ್ತಿ ಇವತ್ತು? ಕಾಫಿ ಕಪ್ ಹಿಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂದರೆ ಶಕ್ತಿ ಸ್ವಲ್ಪ ಕಾಲ ಮಾತ್ರ ನಿಮ್ಮ ಜೊತೆಗಿರುವಂಥದ್ದು, ಸದಾ ಕಾಲದ್ದಲ್ಲ ಅದು. ಅದರಿಂದ ನನ್ನ ಪ್ರಕಾರ ಶಕ್ತಿ ಸಾರ್ವಕಾಲಿಕ ಒಂದು ಯಶಸ್ಸಲ್ಲ. ಅಂದರೆ ಮೊಹಮ್ಮದ್ ಅಲಿ ಯಶಸ್ಸಾಗಿಲ್ಲ ಅಂತ ಹೇಳಾರೆ, ಖಂಡಿತ ಯಶಸ್ಸು ಬಂದದ್ದು, ಆದರೆ ಅದು ಸಾರ್ವಕಾಲಿಕ ಆಗೋದಿಲ್ಲ. ಶಕ್ತಿ ಇರುವಷ್ಟಿಗೆ ಮಾತ್ರ ಬರುವಂಥದ್ದು. ಒಂದು ವಿಷಯ ಹೇಳಬೇಕು, ದುಡ್ಡು ನಿಮಗೆ ಕೆಲವು ಸವಲತ್ತುಗಳನ್ನು ಕೊಡ್ಬೋದು. ಒಂದು ಒಳ್ಳೆಯ ಮನೆ ಕೊಡ್ಬೋದು, ಒಳ್ಳೆಯ ಕಾರ್ ಕೊಡ್ಬೋದು, ಪ್ರಪಂಚ ಪರ್ಯಟನೆಗೆ ಅನುಕೂಲ ಮಾಡಿಕೊಡ್ಬೋದು, ಜಗತ್ತು ಸುತ್ತಬೋದು, ಪರಿಚಯ ಆಗ್ತದೆ ಜನದ್ದು. ಆದರೆ ಅದು ಯಶಸ್ಸು ಅಂತ ಹೇಳೋಕ್ಕಾಗೋದಿಲ್ಲ. ದೀರ್ಘಕಾಲದ ಯಶಸ್ಸಿನ ಬಗ್ಗೆ ಮಾತಾಡ್ತಿದ್ದೀನಿ ನಾನು, ಶಾಶ್ವತವಾದ ಯಶಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾದರೆ ಹಣ ಯಶಸ್ಸಲ್ಲ ಅಂತ ಅನ್ನೋದಾದರೆ ಇನ್ನೇನಿರಬೇಕು? ಕೆಲವು ಅಂದ್ಕೊಂಡ್ರೆ ಅಧಿಕಾರ ಇರಬೇಕಪ್ಪ, ಅಧಿಕಾರ ಇರಬೇಕು, ರಾಷ್ಟ್ರಪತಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು. ಪ್ರಧಾನಮಂತ್ರಿ ಅದು ಯಶಸ್ಸಲ್ಲಿರ್ರಿ? ಹೌದು ಅಂತ ಎಲ್ಲರೂ ಅಂತಾರೆ. ನಾನು ಹಾಗೆ ಅಂದ್ಕೊಂಡಿದ್ದೆ ಮನೆವರೆಗೂ. ನಾನು ರಾಜ್ಕೋಟಿಗೆ ಹೋದಾಗ ಅಲ್ಲೊಂದಿಷ್ಟು ಜನ ಪ್ರಿನ್ಸಿಪಾಲ್ಸ್ ಇದ್ದರು ನನ್ನ ಜೊತೆಗೆ. ಅವರು ಟ್ರೈನಿಂಗ್ ಮಾಡುವಾಗ ಒಂದು ದೊಡ್ಡ ಪ್ರಶ್ನೆ ಕೇಳಿದೆ, ಕೇಳಬಾರ್ದು ದೊಡ್ಡ ಪ್ರಶ್ನೆ, ಬಟ್ ಕೇಳಿದೆ. ಒಂದು ಪೇಪರು ಪೆನ್ಸಿಲ್ ತೊಗೊಳ್ಳಿ, ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಎಂದೆ. ನಾನೇನು ಅಮೇರಿಕದ ರಾಷ್ಟ್ರಾಧ್ಯಕ್ಷರು ಅಂತ ಕೇಳಿಲ್ಲ, ಭಾರತದ ಪ್ರಧಾನಮಂತ್ರಿ ಎಲ್ಲ ಹೆಸರು ಬರೀರಿ ಎಂದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 50 ಜನದಲ್ಲಿ 39 ಜನ ಎಲ್ಲರ ಹೆಸರು ಬರೆದಿರಲಿಲ್ಲ. ಇಲ್ಲೊಂದು ಹೆಸರು ತಪ್ಪಾಗಿ ಹೋಗಿತ್ತು. ನಾನು ಹೇಳಿದಾಗ, ಓ ಸಾರಿ ಸರ್, ಮರ್ತು ಬಿಟ್ವಿ ಸರ್, ಅದನ್ನು ಹೆಸರು ಮರ್ತು ಹೋಯಿತು ಅಂದರು. ಅದು ನೀವೇನು ದುಃಖ ಪಡಬೇಕಾಗಿಲ್ಲ, ಅವರು ದುಃಖ ಪಡಬೇಕು. ಅಂದರೆ ಪ್ರಧಾನಮಂತ್ರಿ ಆದರೂ ಹೆಸರು ನಿಮ್ಮ ಜನ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಕೆಲವ್ರ ಹೆಸರು ಮರೆಯೋಲ್ಲ, ಕೆಲವ್ರ ಹೆಸರು ನೆನಪಿಲ್ಲ. ಅವರು ಪ್ರಧಾನಮಂತ್ರಿಗಳೇ ಆದವರು. ಅದೇ ರೀತಿ ರಾಷ್ಟ್ರಪತಿಗಳು ಪ್ರಯತ್ನ ಮಾಡಿ ನೋಡಿ, ಬರೆದು ನೋಡಿ, ಕೆಲವ್ರ ಹೆಸರು ಮರೆಯೋದೇ ಇಲ್ಲ, ಕೆಲವ್ರ ಹೆಸರು ನೆನಪಿಗೆ ಬರೋಲ್ಲ. ಯಾಕೆ? ಕಾರಣ ಇಷ್ಟೇ, ಯಾರ ಸ್ವಸಾಮರ್ಥ್ಯದಿಂದ, ಪ್ರತಿಭೆಯಿಂದ, ದೇಶದ ಕಾಳಜಿಗೋಸ್ಕರ ಅನನ್ಯವಾಗಿ ದುಡಿದ್ರೋ ಅವ್ರನ್ನ ಜನ ಮರೆಯೋಲ್ಲ. ಅಧಿಕಾರಕ್ಕೆ ಬಂದವರು ನೆನಪಿಡ್ತಾರೆ ಅಂತಲ್ಲ. ಅದರಿಂದ ಅಧಿಕಾರದಿಂದನೇ ಯಶಸ್ಸು ಬಂತು ಅಂತ ಹೇಳೋಕ್ಕಾಗಲ್ಲ. ಇನ್ನು ಕೆಲವರು ಅಂತಾರೆ ದೇಹ ಶಕ್ತಿಯಿಂದ ಬರಬೇಕು. ಇದ್ರೆ ಇರಬೇಕ್ರಿ, 6 ಅಡಿ 6 ಇಂಚ್ ಇರಬೇಕು, 4 ಅಡಿ ಅಗಲ ಇರಬೇಕು, ರಸ್ತೆಯಲ್ಲಿ ಹೋದರೆ ಬುಲ್ಡೋಸರ್ ಹೋದಂಗೆ ಹೋಗಬೇಕು, ಜನ ಹೆದರ್ಕೋಬೇಕು ಅಂತ. ಜನನ ಹೆದರಿಸಿ ಶಕ್ತಿಯಿಂದ ಜಗತ್ತನ್ನು ಗೆಲ್ಲೋಕೆ ಹೊಂಟವ್ರು ಬೇಕಾದಷ್ಟು ಜನ ಇದ್ದಾರೆ. ಇತಿಹಾಸ ತೆಗೆದು ನೋಡಿ, ಅಲೆಕ್ಸಾಂಡರ್ ದ ಗ್ರೇಟ್ ಮಾಡಿದ್ದು, ಮುಸೋಲಿನಿ ಮಾಡಿದ್ದು, ಹಿಟ್ಲರ್ ಮಾಡಿದ್ದು, ಎಲ್ಲರೂ ಅದೇ ಮಾಡಿದ್ದು. ಒಸಾಮಾ ಬಿನ್ ಲಾದೆನ್ ಮಾಡಿದ್ದು, ಜಗತ್ತನ್ನು ಗೆಲ್ಲಬೇಕು ಶಕ್ತಿಯಿಂದ ಅಂತ ಹೊರಟವರು. ಆದರೆ ಯಾರೂ ಯಶಸ್ಸನ್ನು ಪಡೀಲಿಲ್ಲ. ಅದು ನೆನಪಿರಬೇಕು.